ವೀಕ್ಷಕರೇ, ಎಷ್ಟು ಚೆನ್ನಾಗಿ ಸುಬ್ರಹ್ಮಣ್ಯ ರೆಡ್ಡಿ ಅವರು ಬಹಳ ಚೆನ್ನಾಗಿ ಎಲ್ಲ ಆಸನಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ವೀಕ್ಷಕರು ಮನೆಯಲ್ಲಿ ಮಾಡ್ಕೊಳ್ಳಿ, ಬಹಳ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಜ್ಞಾನವನ್ನು ಅವರಿಂದ ನಾವು ಪಡೆಯೋಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸರ್ ಇನ್ನು ಯಾವುದೆಲ್ಲ ವಿಷಯನ ತಿಳಿಸಕ್ಕೆ ಬಯಸ್ತೀರಾ? ಇದೇ ಯೋಗವನ್ನ ಕೂತ್ಕೊಂಡು ಹೆಂಗ್ ಮಾಡೋದು, ಆಸನಗಳು, ವೇರಿಯಸ್ ಆಸನಗಳು ಕೂತ್ಕೊಂಡು ಮಾಡೋದು, ಇದೇ ನಾಡಿ ಸುದ್ದಿನ ಕೂತ್ಕೊಂಡು ಹೆಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದಾದ್ಮೇಲೆ ಪ್ರಾಣಾಯಾಮ ಹೆಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಸರಿ ಸರ್. ಪ್ರಾಣಾಯಾಮಗಳು ಎಷ್ಟೋ ಇದೆ. ಆ ಪ್ರಾಣಾಯಾಮಗಳು ಒಂದೊಂದು ಪ್ರಾಣಾಯಾಮ ಒಂದೊಂದು ಸಪ್ರೇಟಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಆಗ್ಬೋದು, ಸೂರ್ಯ ಚಂದ್ರ ನಾಡಿ ಛೋದನ ಆಗ್ಬೋದು, ಆಮೇಲೆ ಭ್ರಾಮ್ರಿ ಪ್ರಾಣಾಯಾಮ ಆಗ್ಬೋದು, ಆಮೇಲೆ ಸೋಹಂ ಪ್ರಾಣಾಯಾಮ ಆಗ್ಬೋದು, ಒಂದು ಸ್ಕ್ವಯರ್ ಪ್ರಾಣಾಯಾಮ ಅಂತ ಇದೆ, ಅದು ಸ್ಕ್ವಯರ್ ಪ್ರಾಣಾಯಾಮ ಆಗ್ಬೋದು, ಅಂತರ್ಮುಖ ಬಾಹ್ಯ ಕುಂಭ ಪ್ರಾಣಾಯಾಮಗಳಿದೆ, ಅದನ್ನು ಆಗ್ಬೋದು. ಈ ಪ್ರಾಣಾಯಾಮಗಳೆಲ್ಲ ನಿಯಂತ್ರಣ ಪ್ರಾಣಾಯಾಮ ಅಂತ ಒಂದಿದೆ, ನಿಯಂತ್ರಿಸ್ತಾ ಪ್ರಾಣಾಯಾಮ ತಗೊಳ್ಳೋದು, ಅದೂ ಇದೆ. ಒಂದೊಂದು ಪ್ರಾಣಾಯಾಮ ಒಂದೊಂದು ಸ್ಪೆಷಾಲಿಟಿ ಇದೆ, ಒಂದೊಂದು ಸಾಧನೆ ಮಾಡಿದರೆ ಏನು ನಮಗೆ ಸಿಗ್ತಾ ಇದೆ ಅಂತ ಅದೂ ಇದೆ. ಒಂದೊಂದು ಪ್ರಾಣಾಯಾಮ ಮಾಡಿಕೊಂಡ್ರೆ ನೀವು ಯಾವ ಥರ ಅನುಭವಿಸ್ತೀರಾ ಅಂತ ಇದೆ. ಈ ಪ್ರಾಣಾಯಾಮಗಳೆಲ್ಲ ಮಾಡಿಕೊಂಡ್ರೆ ಒಂದು ಸಪ್ರೇಟಾಗಿ ಒಂದು ಎಪಿಸೋಡ್ ಆಗುತ್ತೆ ಕಂಪ್ಲೀಟ್ ಆಗಿ. ಸುಮಾರು ನೀವು ನಮಗೆ 1.5 ಗಂಟೆಗಳ ಕಾಲ ಅವರು ಮಾಡಿ ತೋರಿಸಿದ್ದಾರೆ. ನಿಜಾಲು ಈ ವಯಸ್ಸಿನಲ್ಲೂ ನಿಮಗೆ ಏಜ್ ಎಷ್ಟು ಸರ್ ತಿಳ್ಕೊಬೋದಾ? ಇಷ್ಟು ಆಕ್ಟಿವ್ ಆಗಿ ನೀವು 1.5 ಗಂಟೆ ಕಾಲ ಮಾಡಿದೀರಾ ಅಂದ್ರೆ ನೀವು ಎಷ್ಟು ಸಾಧನೆ ಮಾಡಿದೀರಾ ಅಂತ. ನನಗೆ ಇವಾಗ 71 ಇಯರ್ಸ್ ಆಯಿತು. 71 ಇಯರ್ಸ್ ಆಯಿತು. ನಾನು ಡೈಲಿ ನಾನು 4 ಗಂಟೆಯಿಂದ 6 ಗಂಟೆ ತನಕ ಮಾಡ್ತೀನಿ. 6 ಗಂಟೆ ಸಾಧನೆ ಡೈಲಿ ಮಾಡ್ತೀನಿ. ಪ್ರತಿದಿನ ಸಾಧನೆ ಮಾಡ್ತೀನಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ಇದೊಂದು 40 ವರ್ಷದಿಂದ ನಾನು ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ. ಎಷ್ಟೋ ಜನಗಳಿಗೆ ರೋಗಗಳು ಸರಿ ಹೋಗಿದೆ. ಏನೇ ರೋಗ ಇರಲಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಆಗಿರ್ಲಿ, ಆ ಕ್ಯಾನ್ಸರ್ ಆದ್ರೂ ಸರಿ ಹೋಗುತ್ತೆ. ಆ ಟೆಕ್ನಿಕ್ಸ್ ಏನು ಅಂತ, ಯಾವ ತರ ನೀವು ಮಾಡಿದ್ರೆ ಆ ರೋಗ ಹೋಗುತ್ತೆ ಅಂತ ಒಂದು ಇಟ್ಕೊಂಡು ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಎಲ್ಲ ಜನಗಳಿಗೆ. ಸೊ ನಿಮ್ಮನ್ನ ಭೇಟಿ ಆದ್ರೆ ನೀವು ರೋಗ ಇರೋರು ಬಂದು ನಿಮ್ಮನ್ನ ಭೇಟಿ ಆದ್ರೆ ನೀವು ಚಿಕಿತ್ಸೆ ಕೊಡ್ತೀರಾ? ಖಂಡಿತ. ಯೋಗನ ಆಟೋಮ್ಯಾಟಿಕ್ ಆಗಿ ನಿಮಗೆ ಪ್ರತಿಯೊಂದು ರೋಗಕ್ಕೆ ಒಂದು ಆಸನಗಳಿರ್ತವೆ, ಒಂದು ಪ್ರಾಣಾಯಾಮ ಇರ್ತದೆ, ಒಂದು ಬಂಧಗಳು ಇದೆ ಸರ್. ಬಂಧಗಳು ಮಾಡಿ ಹೇಳ್ತೀನಿ. ಮೂಲಾಧಾರ ಬಂಧ ಆಗಲಿ, ಆಮೇಲೆ ಮೂಲಾಧಾರ ಬಂಧದಿಂದ ಉಡ್ಯಾನ ಬಂಧ ಆಗಲಿ, ಆಮೇಲೆ ಈ ಕಂಠಸಾತ್ರ ಬಂಧ ಇದೆ ಅದೂ ಆಗಲಿ. ಸೊ ಈ ಥರ ಬಂಧಗಳು, ಅದೇ ಮಹಾಬಂಧನೂ ಹಾಕೋಬೋದು, ಮಹಾಬಂಧನೂ ಇರುತ್ತೆ. ಜಲಂಧರ ಬಂಧ ಆಗಲಿ ಇಲ್ಲಿರುತ್ತೆ. ಈ ಬಂಧಗಳು ಎಲ್ಲ ಆಗಿಬಿಟ್ಟು ಆಮೇಲೆ ಅಶ್ವಿನಿ ಮುದ್ರೆಗಳು ಅಂದರೆ ಏನು, ಮೂಲ ಬಂಧ ಅಂದರೆ ಏನು, ಈ ಬಂಧಗಳು ಎಲ್ಲ ಆಗಿ ಮಹಾಬಂಧ ಅಂದರೆ ಏನು, ಅದರಲ್ಲಿನೂ ನಾನು ಟ್ರೈನಿಂಗ್ ಕೊಡ್ತೀನಿ. ಬೇಕಿದ್ರೆ ಯಾರಿಗಾನ ಆ ನಿಮ್ಮ ಭೇಟಿ ಸಂಪರ್ಕ ಮಾಡಿಕೊಂಡ್ರೆ ನಾವು ಫೇಸ್ ಟು ಫೇಸ್ ನಾನು ಮಾಡಿಬಿಟ್ಟು ಅವರಿಗೆ ಟ್ರೀಟ್ಮೆಂಟು ಕೊಡ್ತೀನಿ. ಶುಗರ್ ಆಗಲಿ, ಯಾವ ಡಿಸೀಸ್ ಆಗಲಿ, ಎಂಟೈರ್ ಈವನ್ ನಾನು ಹೇಳಿದ್ದೀನಲ್ವಾ, ಈವನ್ ಕ್ಯಾನ್ಸರ್ ತನಕನೂ ಹೋಗ್ಬಿಡುತ್ತೆ. ಹೋಗಿದೆಯಾ ಯಾರಿಗಾನ? ಬೇಜಾನ್ ಜನ ಹೋಗಿದೆ ಸರ್. ಬಂದಿರೋದಂತ ಹೋಗಿದೆ. ಎಲ್ಲ ಹಾಸ್ಪಿಟ್ಲ್ ಅವರು ನನಗೆ ಕಳಿಸ್ತಾರೆ ಇಲ್ಲಿಗೆ. ಎಲ್ಲಾರು ಹಾಸ್ಪಿಟ್ಲ್ ಅವರು ನನಗೆ ಇಲ್ಲಿ ಕಳಿಸ್ತಾರೆ. ಎಲ್ಲಾ ತರ ಸಮಸ್ಯೆ ಎಲ್ಲ ಸಮಸ್ಯೆನೂ ಮೂಲವಾಗಿ ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ಬರ ನಿಮ್ಮನ್ನ ಭೇಟಿ ಆಗ್ತಾರೆ? ಯಾರು ಸಹ ನಾರ್ಮಲ್ ಆಗಿ ಸಮಸ್ಯೆ ಅಂದ್ರೆ ನಾರ್ಮಲ್ ಡಯಾಬಿಟಿಕ್ ಕಮ್ಮಿ ಆಗ್ಬೇಕಂತ ಬರ್ತಾರೆ. ಅವ್ರಿಗೆ ಮಾತ್ರ ಇಲ್ದೇನೆ ಆಯ್ತು. ಎಷ್ಟೋ ಜನಗೆ ಮಾತ್ರ ಇಲ್ದೇನೆ ಯೋಗ ಮಾಡಿಸಿದ್ದೀನಿ. ಅವರು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಇವಾಗ ಒಂದು ಚೂರು ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ. ಇವಾಗ ತಗೊಳ್ತಾ ಇಲ್ಲ. ಒಳ್ಳೆ ಒಂದು ಸೇವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಲೈಫ್ ಸ್ಟೈಲ್ ಒಂದು ಚೇಂಜ್ ಆಗಬೇಕು, ತಗೊಳ್ಳೋ ಆಹಾರ ಚೇಂಜ್ ಆಗಬೇಕು, ಪ್ಲಸ್ ಈ ಯೋಗವೂ ಆಗಬೇಕು. ಸೊ ಯಾವುದೇ ಮೆಡಿಸನ್ ಕೊಡಲ್ಲ ನೀವು? ಯೋಗದ ಮೂಲಕವಾಗೇ ನಾನು ಕೊಡ್ತೇನೆ, ಮಾಡ್ತೇನೆ. ಆಮೇಲೆ ಇನ್ನೊಂದು ಇದೆ ನನ್ನ ಹತ್ರ ಎಕ್ವಿಪ್ಮೆಂಟು ಇದೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು ಇದೆ. ಏನದು? ಅದು ಏನಂದ್ರೆ ಆಕ್ಯುಪ್ರೆಷರ್ ಎಕ್ವಿಪ್ಮೆಂಟು, ಅಲ್ಲಿ ತೋರಿಸ್ತಾ ಇದ್ದೀರಲ್ಲ, ಆಕ್ಯುಪ್ರೆಷರ್ ಎಕ್ವಿಪ್ಮೆಂಟ್ ಇದೆ. ಅಲ್ಲಿನೂ ಐಡೆಂಟಿಫೈ ಮಾಡ್ತೀನಿ. ಇಲ್ಲಿ ಇಟ್ಕೊಂಡು
ಅಲ್ಲಿ ಟಚ್ ಮಾಡಿದ್ರೆ ಓ. ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಐಡೆಂಟಿಫೈ ಆಗಿ ಅದನ್ನ ಕರೆಕ್ಷನ್ ಮಾಡ್ಬೋದು. ಕರೆಕ್ಷನ್ ಮಾಡ್ಬೋದು. ಅದು ಬೇಕಿದ್ರೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುದ್ರೆ ಅದ್ರ ಬಗ್ಗೆನೂ ಮುದ್ರೆ ಅಂದ್ರೆ ಅದು ಒಂದು ದೊಡ್ಡ ಸಬ್ಜೆಕ್ಟ್. ಮುದ್ರೆ ಹಸ್ತಮುದ್ರೆಗಳು ಅಂತ ಇದೆ. ಹಸ್ತಮುದ್ರೆಗಳಲ್ಲಿ ಸೂರ್ಯ ಮುದ್ರೆ ಇದೆ, ಪ್ರಾಣ ಮುದ್ರೆಗಳಿವೆ. ಪ್ರಾಣ ಮುದ್ರೆಗಳು, ಇದು ಯಾವುದು ತತ್ವ ಮುದ್ರೆಗಳು, ಚಕ್ರ ಮುದ್ರೆಗಳು, ಆಮೇಲೆ ದ್ವಾದಶಿ ರಾಶಿ ಮುದ್ರೆಗಳು ಇದೆ. ದ್ವಾದಶಿ ರಾಶಿ ಮುದ್ರೆಗಳು, ಯಾವ್ಯಾವ ರಾಶಿಗೆ ಯಾವ ಮುದ್ರೆ ಆಗಬೇಕು, ಆ ರಾಶಿಯವರು ಚೆನ್ನಾಗಿ ಆಗ್ತಾರೆ ಅಂತ ಅದೂ ಇದೆ. ಕಾಯ ಮುದ್ರೆಗಳು ಇದೆ. ಆ ಮುದ್ರೆಗಳೇ ದೊಡ್ಡ ಸಬ್ಜೆಕ್ಟ್. ಮುದ್ರೆ ಅಂದರೆ ಸುಮ್ಮನೆ ಅಲ್ಲ. ಮುದ್ರೆ ಹಾಕಿದರೆ ಯಾವುದನ್ನ ಒಂದು ಮುದ್ರೆ ಹಾಕಿಬಿಟ್ರೆ, ಈ ಥರ ಮುದ್ರೆ ಹಾಕಿದರೆ ಅದು ಸರಿ ಹೋಗುತ್ತೆ. ಇದು ಫಾರ್ ಎಕ್ಸಾಂಪಲ್ ಇದು ಸೂರ್ಯ ಮುದ್ರೆ ಅಂತಾರೆ ಇದನ್ನು. ಸೂರ್ಯ ಮುದ್ರೆ ಅಂದರೆ ನಿಮಗೆ ಒಬಿಸಿಟಿ ಕಮ್ಮಿ ಆಗಬೇಕಂದ್ರೆ ಈ ಮುದ್ರೆ ಹಾಕಿ, ಈ ಸೂರ್ಯ ಮುದ್ರೆ ಹಾಕಿ ಪ್ರಾಣಾಯಾಮ ಮುದ್ರೆ ಪ್ರಾಣಾಯಾಮ ಅಂತಾರೆ ಇದನ್ನು. ಮುದ್ರೆ ಹಾಕಿ ಪ್ರಾಣಾಯಾಮಗಳು ಮಾಡಿಕೊಂಡ್ರೆ ಅದ್ಭುತವಾಗಿ ಫಲಿತ ಸಿಕ್ಕುತ್ತೆ. ಅದ್ಭುತವಾಗಿ ಫಲಿತ ಸಿಕ್ಕುತ್ತೆ. ನೆಕ್ಸ್ಟ್ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಅವರ ಸಮಯನ ನಮ್ಮ ವೀಕ್ಷಕರಿಗೋಸ್ಕರ ಯೋಗಾಸನದ ಮೂಲಕ ಹೇಗೆ ನಾವು ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದು ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರನ್ನು ಸಂಪರ್ಕ ಮಾಡಬೇಕು ಅಂದ್ಕೊಂಡಿರೋರು ನಮ್ಮ ಚಾನಲಲ್ಲಿ ಅವರ ಸಂಪರ್ಕದ ಒಂದು ವಿಳಾಸ ಮತ್ತು ಅವರ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಿ. ಅವ್ರನ್ನ ಸಂಪರ್ಕ ಮಾಡ್ಬೋದು ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಒಂದು ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇಷ್ಟಕ್ಕೆ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ.